ದುಡ್ಡಿದ್ದಂಥವ್ರಿಗೆ ಒಂದು ಧೈರ್ಯ ಬಂದುಬಿಡುತ್ತೆ, ನಾವು ಏನನ್ನು ಬೇಕಾದರೂ ಕೊಂಡುಕೊಳ್ತೀವಿ, ಕಾನೂನನ್ನು ಬೇಕಿದ್ದರೆ ಖರೀದಿ ಮಾಡಿಬಿಡ್ತೀವಿ ಅನ್ನುವಂಥ ಒಂದು ನಂಬಿಕೆ ಬಂದುಬಿಡುತ್ತೆ. ಅದು ಅತ್ಯಂತ ಸಹಜ. ನೋಡಿ, ಈ ಡಿ ಬಾಸ್ ಕೇಸಲ್ಲೂ ಕೂಡ ಆಗಿರೋದು ಅದನ್ನೇ. ಹೆಸರಿಗೆ ಮಾತ್ರ ಡಿ ಬಾಸ್. ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಕೈಕಾಲು ಹಿಡ್ಕೊಳ್ಳೋದೊಂದು ಬಾಕಿ. ಇನ್ನು ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಅಂಥ ಡಾಕ್ಟ್ರಿಗೂ ಕೂಡ ದುಡ್ಡು ಕೊಡ್ತೀವಿ ಅಂತ. ಡೆಡ್ಲಿ ಡಿ ಗ್ಯಾಂಗ್ನ ಆ ಕಹಾನಿ ಇದೆಯಲ್ಲ, ಅದು ಬೆಚ್ಚಿ ಬೀಳಿಸುವಂಥ ಕಹಾನಿ. ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಇಡ್ತಾ ಇದ್ದೀವಿ ನಿಮ್ಮ ಎದುರುಗಡೆಗೆ. ಕೇಸನ್ನು ಮುಚ್ಚಿ ಹಾಕಲಿಕ್ಕೆ ಪ್ಲಾನ್ ಮಾಡಲಾಯಿತು. ಏನೇನು ಮಾಡಿದರು? ಕೊಲೆನೇ ಅಲ್ಲ ಅಂತ ಮರೆಮಾಚಲಿಕ್ಕೆ ಸ್ಕೆಚನ್ನು ಹಾಕಿದ್ರು. ಮರಣೋತ್ತರ ಪರೀಕ್ಷಾ ವರದಿ ಇದೆಯಲ್ಲ, ಅದನ್ನು ತಿರುಚಲಿಕ್ಕೆ ದುಡ್ಡು ಕೊಡ್ತೀವಿ ಅಂತಂದ್ರು. ಅಷ್ಟು ಇಷ್ಟು ಅಲ್ಲ, ಅದೊಂದು ಬಿಗ್ ಆಫರ್. ಅದು 1 ಕೋಟಿ ರೂಪಾಯಿ ಕೊಡ್ತೀವಿ ಅಂತ. ಹಲ್ಲೆಯಿಂದ ಸಾವಾಗಿಲ್ಲ ಅಂತ ನೀವೇನಾದರೂ ವರದಿ ಕೊಟ್ಟರೆ ನಿಮಗೆ ದುಡ್ಡು ಕೊಡ್ತೀವಿ. 1 ಕೋಟಿ ರೂಪಾಯಿ. ಹೇಗಾದರೂ ಮಾಡಿ ಕೊಲೆ ಕೇಸ್ ಅಲ್ಲ ಅಂತ ಹೇಳಿಸ್ಬೇಕಾಗಿತ್ತು. ಕೊಲೆ ಕೇಸ್ ಅಲ್ಲ ಅಂತ ಹೇಳಿಬಿಟ್ರೆ ಅರ್ಧ ಬಚಾವ್. ಆವಾಗ ನೀವು ಬೇರೆ ಬೇರೆ ಕಾರಣಗಳನ್ನು ಹೇಳ್ಬೋದು. ಚಿತ್ರದುರ್ಗದಿಂದ ಯಾಕೆ ಕರ್ಕೊಂಬಂದ್ವಿ, ಏನು ಎತ್ತ, ಇದೆಲ್ಲದೂ ಕೂಡ ನಿನ್ನೆ ಮಹಜರಿಗೆ ಬಂದಂಥ ಸಂಗತಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಹಜರಿಗೆ ಬಂದಂಥ ಸಂದರ್ಭದಲ್ಲಿ ನೋಡಿ, ಕರ್ಕೊಂಬಂದರು. ಬನ್ನಿ, ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಕಿರಣ್, ಬಹಳ ಗಮನಿಸಬೇಕಾದಂಥ ಸಂಗತಿ ನಾವು ಹೇಳ್ತಾ ಇದ್ವಿ. ಇದು ಹೇಗಾದರೂ ಮಾಡಿ ಇದು ಕೊಲೆಯಲ್ಲ, ಇದು ಸಹಜ ಸಾವು, ಆತನಿಗೆ ಹುಷಾರಿರಲಿಲ್ಲ ಹಾಗಾಗಿ ಸತ್ತ ಅಂತ ವರದಿ ಬರಬೇಕಾಗಿತ್ತು. ಬಂದರೆ ಇನ್ನು ಉಳಿದಿದ್ದೆಲ್ಲವೂ ಕೂಡ ಸಲೀಸು. ಆ ಮೈ ಮೇಲಾಗಿರುವಂಥ ಗಾಯ ಆಗಿ ಅದೆಲ್ಲವೂ ಕೂಡ ನಾಯಿ ಪರಿಚಿದ್ದು, ನಾಯಿ ಕಿತ್ತಿದ್ದು, ಇದನ್ನೆಲ್ಲ ಹೇಳ್ಬೋದಾಗಿತ್ತು ಅನ್ನುವಂಥ ಲೆಕ್ಕಾಚಾರ ಆಗಿತ್ತು. ಅದಕ್ಕೋಸ್ಕರ ದೊಡ್ಡ ಆಫರ್ನೇ ಕೊಟ್ಟಿದ್ದರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅನ್ನುವಂಥ ಮಾತು. ಏನು ಹೇಳ್ತೀರಿ? ರಂಗನಾಥ್, ಈ ಒಂದು ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ 2 ದಿನದಿಂದನೂ ಕೂಡ ಹೇಳ್ತಾ ಇದ್ದೀವಿ. ಈ ಕೇಸನ್ನು ಮುಚ್ಚಾಕಕ್ಕೆ ರಾಜಕಾರಣಗಳಿಂದ ಇರ್ಬೋದು, ಸಿನಿಮಾ ಇಂಡಸ್ಟ್ರಿಯ ಮುಖ್ಯಸ್ಥರಿಂದ ಸಾಕಷ್ಟು ಪೊಲೀಸರ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಯಾವುದೇ ರೀತಿಯ ಸಾಕ್ಷಿಗಳಿಲ್ಲದೆ ಆತನನ್ನು ಸಾಕ್ಷಿದಾರನಾಗಿ ಮಾಡ್ಕೊಳ್ಳಿ ಅಂತ ಕೂಡ ಸಾಕಷ್ಟು ಒತ್ತಡ ಬೆಂಗಳೂರು ಪೊಲೀಸರ ಮೇಲಿತ್ತು. ಆದರೂ ಕೂಡ ಎಲ್ಲ ಎವಿಡೆನ್ಸು ಕೂಡ ದರ್ಶನ್ ಮೇಲಿರೋದ್ರಿಂದ ಯಾವುದೇ ರೀತಿಯ ಬಚಾವಾಗಕ್ಕೆ ಸಾಧ್ಯವೇ ಇರಲಿಲ್ಲ. ಇದೀಗ ಪೋಸ್ಟ್ ಮಾರ್ಟಮ್ ಆಯಿತು, ರೇಣುಕಾ ಸ್ವಾಮಿದು ಪೋಸ್ಟ್ ಮಾರ್ಟಮ್ ಆಯಿತು. ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನೇ ಕೂಡ ಕಂಪ್ಲೀಟ್ ಆಗಿ ಬೇರೆ ರೀತಿಯ, ಅಂದರೆ ಆತ ಸತ್ತಿದ್ದು ಹಾರ್ಟ್ ಅಟ್ಯಾಕಿಂದ ಸತ್ತ ಅನ್ನೋದನ್ನ ರಿಪೋರ್ಟನ್ನು ಮಾಡಿಸ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಕೂಡ ನಡೆದಿದೆ ತೆರೆಮರೆಯಲ್ಲಿ. ಅದರಲ್ಲಿ ರಾಜಕಾರಣಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕೂಡ ಒಂದು ಈಗಾಗಲೇ ಬರ್ತಾ ಇದೆ. ಮುಖ್ಯವಾಗಿ 1 ಕೋಟಿ ರೂಪಾಯಿ ಆಫರನ್ನು ಏನು ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರಿಗೆ ಒಂದು ಡಿಮ್ಯಾಂಡ್ ಕೊಟ್ಟು ಆಫರ್ ಮಾಡಿದ್ದಾರೆ. ಇದು ಹೇಗಾದರೂ ಮಾಡಿ ಆತ ಏನು ಒಂದು ಹಲ್ಲೆಯಿಂದ, ಅಂದರೆ ಇವರು ದರ್ಶನ್ ಮತ್ತೆ ಗ್ಯಾಂಗಿನ ಹಲ್ಲೆಯಿಂದ ಸಾವನ್ನಪ್ಪಿಲ್ಲ, ಆತ ಹಾರ್ಟ್ ಅಟ್ಯಾಕ್ ಇಂದ ಸತ್ತ ಅಂತ. ಯಾಕೆಂದ್ರೆ ಆ ರೀತಿ ಏನಾದ್ರು ರಿಪೋರ್ಟ್ ಕೊಟ್ಟರೆ ಬಹುಶಃ ಈ ಕೇಸು ಕಂಪ್ಲೀಟ್ ಆಗಿ ಮುಚ್ಚೋಗ್ತಾ ಇತ್ತು. ಹಾರ್ಟ್ ಅಟ್ಯಾಕ್ ಸತ್ತೋತ ಅಂತಂದರೆ ಯಾರೋ ಅದನ್ನು ಬಾಡಿಯನ್ನು ಡಿಸ್ಪೋಸ್ ಮಾಡ್ತಾರೆ, ಅವ್ರು ಮಾತ್ರ ಅರೆಸ್ಟ್ ಆಗ್ತಾ ಇತ್ತು, ಅವ್ರು ಮಾತ್ರ ಏನು ಕಂಪ್ಲೀಟ್ ಆಗಿ ಏನು ಅವ್ರ ಮೇಲೆ ಒಂದು ಚಾರ್ಜ್ ಶೀಟ್ ಆಗ್ತಾ ಇತ್ತು, ಚಾರ್ಜಸ್ ಫ್ರೇಮ್ ಆಗ್ತಾ ಇತ್ತು. ಉಳಿದಂತೆ ದರ್ಶನ್ ಮತ್ತು ಉಳಿದಂಥ ಪವಿತ್ರ ಗೌಡ ಇರ್ಬೋದು, ಯಾರ ಮೇಲೂ ಕೂಡ ಏನೂ ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ಕೂಡ ಆಫರ್ ಮಾಡ್ತಾರೆ. ಈ ಸಂಬಂಧಪಟ್ಟಂತೆ ಈ ಮಾಹಿತಿಯನ್ನು ವೈದ್ಯರು ಏನು ಒಂದು ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು ಕೂಡ ಈಗಾಗಲೇ ಈ ಸಂಬಂಧಪಟ್ಟಂತೆ ಏನೊಂದು ಬೆಂಗಳೂರು ಪೊಲೀಸರು ಕೂಡ ಗಮನಕ್ಕೆ ತಂದಿದ್ದಾರೆ. ರಂಗನಾಥ್, ಓಕೆ ಕಿರಣ್, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ಮತ್ತಷ್ಟು ಸಂಗತಿಗಳನ್ನು ನಿಮ್ಮ ಜೊತೆ ನಾನು ಮಾತಾಡಬೇಕು. ಅದಕ್ಕಿಂತ ಮೊದಲು ಇನ್ನೊಂದು ಬ್ರೇಕಿಂಗ್ ಸುದ್ದಿ ನೋಡ್ಬಿಡೋಣ. 1 ಕೋಟಿ ಆಫರ್ ಕೊಟ್ಟಿದ್ದಂಥ ಪ್ರಭಾವಿ ರಾಜಕಾರಣಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹೃದಯಾಘಾತ ಅಂತ ಕೊಟ್ಬಿಡಿ, ಹಾರ್ಟ್ ಅಟ್ಯಾಕ್ ಅಂತ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರಿಗೆ ಈ ಗ್ಯಾಂಗ್ ಆಫರ್ ಕೊಟ್ಟಿತ್ತು. ಬೆಂಗಳೂರು ಕಮಿಷನರ್ಗೆ ಆ ವೈದ್ಯರು ಮಾಹಿತಿ ಕೊಟ್ಟಿದ್ರು, ನೋಡಿ ಸರ್ ಈ ರೀತಿ ಎಲ್ಲ ಪ್ರೆಷರ್ ಹಾಕ್ತಾರೆ ಅಂತ. ಗ್ರೇಟ್. ಆ ವೈದ್ಯರ ಧೈರ್ಯವನ್ನು ಮೆಚ್ಚಬೇಕು. ಯಾರು ಬಂದಿದ್ರು, ಯಾರು ಫೋನ್ ಕರೆ ಮಾಡಿದ್ರು, ಈಗ ಪೊಲೀಸರು ತನಿಖೆಯನ್ನು ಶುರು ಮಾಡ್ಕೊಂಡಿದ್ದಾರೆ. ಒಬ್ಬ ರಾಜಕಾರಣಿ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ವಾಲ್ವ್ ಆಗಿದ್ದಂತೆ ಅಂತ. ಬರೀ ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳಷ್ಟು ಸಂಗತಿಗಳು ಬರ್ತಾ ಇವೆ, ಇನ್ನಷ್ಟು ಮತ್ತಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಅಂತಂದರೆ 1 ಕೋಟಿ ರೂಪಾಯಿ ಆಫರ್, ಅದು ಏನು ಅಂತಂದರೆ ರಾಜಕಾರಣಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾರ ರಾಜಕಾರಣಿ ಆತ ಏನಾದರೂ ನೇರವಾಗಿ ಈ ವೈದ್ಯಾಧಿಕಾರಿಯ ಜೊತೆ ಮಾತಾಡಿದ್ನ, ಆ ಮಾತುಕತೆ ಏನಾಯ್ತಂತೆ, ಅದಾದಮೇಲೆ ಅವರು ವೈದ್ಯಾಧಿಕಾರಿಗಳು ಪೊಲೀಸ್ ಕಮಿಷನರಿಗೆ ವಿಷಯ ಮುಟ್ಟಿಸಿದ್ದು ಹೇಗೆ, ಏನಾಯಿತು ಕತೆ?
ರಂಗನಾಥ್ ಈಗಾಗಲೇ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಡಾದ್ಮೇಲೆ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಲ್ಲಿ ಪೋಸ್ಟ್ ಮಾರ್ಟಮ್ನ ಇನ್ಚಾರ್ಜ್ ಯಾರಿರ್ತಾರೆ, ಹೆಡ್ ಆಫ್ ದಟ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೇಗಾದರೂ ಮಾಡಿ ಇದನ್ನ ಹಾರ್ಟ್ ಅಟ್ಯಾಕ್ ಅಂತ ಒಂದು ಕೊಡಿ ರಿಪೋರ್ಟ್ ಅಂತ ಹೇಳ್ತಾರೆ. ಈಗ ಸಂಬಂಧಪಟ್ಟಂತೆ ಅಲ್ಲಿ ಹೋಗಿ ಯಾರು ಭೇಟಿ ಮಾಡಿದ್ರು ಅವರ ಫೋನ್ ನಂಬರ್, ಅದಕ್ಕೆ 2-3 ಸರಿ ಫೋನ್ ಕೂಡ ಯಾರು ಮಾಡಿದ್ದಾರೆ, ರಾಜಕಾರಣಿ ಒಬ್ರು ಮಾಡಿದ್ರು ಅನ್ನೋದು ಕೂಡ ಇದೆ. ಆ ಫೋನ್ ನಂಬರ್ ಯಾರ್ದು, ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಮಾತಾಡ್ತಾ ಇರೋ ಎಲ್ಲ ಮಾಹಿತಿಯನ್ನ ತಮಗೆ ಕೊಡಿ ಅನ್ನೋದು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಅವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಒಂದು ಕೇಸ್ ಈಗಾಗಲೇ ನಾವು 1 hour ಬ್ಯಾಕ್ ಪೋಸ್ಟ್ ಮಾರ್ಟಮ್ ಅಲ್ಲಿ ರಿಪೋರ್ಟ್ ನಲ್ಲಿ ಏನ್ ರೇಣುಕಾಸ್ವಾಮಿ ರಿಪೋರ್ಟ್ ನಲ್ಲಿ ಪೋಸ್ಟ್ ಮಾರ್ಟಮ್ ಏನ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಹೇಳಿದೆ. ಈ ಆತ ಸಾವನ್ನಪ್ಪಿರೋದು ಏನು ಆತನ ಪ್ರೈವೇಟ್ ಪಾರ್ಟ್ಸ್ಗೆ ಏನು ಹೊಡೆದಿದ್ದಾರೋ ಅದನ್ನ ಮರ್ಮಕ್ಕೆ ಡ್ಯಾಮೇಜ್ ಆಗಿ ಅದಕ್ಕೆ ಸಂಬಂಧಪಟ್ಟಂತೆ ಆತ ಸಾವನ್ನಪ್ಪಿದ್ದಾನೆ. ಅದಲ್ಲದೆ ಸುಮಾರು 15-16 ಕಡೆ ಆತನ ಬಾಡಿಗೆ ಇಂಜುರೀಸ್ ಆಗಿದೆ. ಮೇನ್ ಆಗಿ 3 ಕಡೆ ಆತನ ಬೋನ್ಸ್ ಕೂಡ ಕಟ್ ಆಗಿದೆ. ಕೆಲವೊಂದು ಕಡೆ ಒಂದು ಬ್ಲೀಡಿಂಗ್ ಕೂಡ ಆಗಿದೆ, ರಕ್ತ ಎತ್ಕೊಟ್ಟಿರುವಂಥದ್ದು. ಇದೆಲ್ಲವೂ ಕೂಡ ಇದರಿಂದ ಈತ ಸಾವನ್ನಪ್ಪಿದ್ದಾನೆ ಅಂತ ಅವರು ಕ್ಲಿಯರ್ ಕಟ್ ಆಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಕೂಡ ಅವರು ಈಗಾಗಲೇ ತಿಳಿಸಿದ್ದಾರೆ. ಇದಕ್ಕಿಂತ ಮುಂಚೆ ಇದನ್ನ ಕೊಡಬಾರದು, ಹಾರ್ಟ್ ಅಟ್ಯಾಕ್ ಆಗಿ ಕೊಡಬೇಕು ಅಂತ ಇವೆಲ್ಲವೂ ಕೂಡ ಎಲ್ಲಾ ರೀತಿಯ ಆಂಗಲ್ ಅಲ್ಲಿ ಒಂದ್ ಕಡೆ ಆತನನ್ನು ಅರೆಸ್ಟ್ ಮಾಡಲೇಬಾರದು ಅನ್ನೋದು ಒಂದ್ ಕಡೆ ಒತ್ತಡ ಇತ್ತು. ಮತ್ತೊಂದ್ ಕಡೆ ಪೋಸ್ಟ್ ಮಾರ್ಟಮ್ ಸಂಬಂಧಪಟ್ಟಂತೆ ಫಸ್ಟ್ ಇರುವಂಥದ್ದು ಆತನನ್ನು ಅರೆಸ್ಟ್ ಮಾಡಬಾರ್ದು, ಮಾಡಿದ್ರು ಕೂಡ ಅಪ್ರೂವರ್ ಆಗಿ ಮಾಡ್ಕೊಳ್ಳಿ ಅಥವಾ ಸಾಕ್ಷಿದಾರನಾಗಿ ಮಾಡ್ಕೊಳ್ಳಿ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಕೂಡ ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ಟು ಈ ರೀತಿ ಕೊಡಿ. ಯಾಕೆಂದ್ರೆ ಬಹುಶಃ ಆ ರೀತಿ ಏನಾರ ಒಂದು ಡೀಲ್ ಆಗಿದ್ರೆ ಆ ರೀತಿ ಕೊಟ್ಟಿದ್ರೆ ಖಂಡಿತವಾಗ್ಲೂ ದರ್ಶನ್ ಈ ಒಂದು ಪ್ರಕರಣದಿಂದ ಈಸಿಯಾಗಿ ಹೊರಗಡೆ ಬರ್ತಾ ಇದ್ರು. ಬಹುಶಃ ಈ ಗ್ರಾವಿಟಿಯನ್ನು ಅರ್ಥ ಅಂತ ಏನು ಅಲ್ಲಿಯ ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು ಇಮಿಡಿಯೇಟ್ ಆಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ಪೊಲೀಸರಿಗೂ ಕೂಡ ಗಮನಕ್ಕೆ ತಂದಿದ್ದಾರೆ. ಇದ್ರ ಬಗ್ಗೆ ಮತ್ತೆ ಅವರು ಯಾವ ರೀತಿ ದೂರನ ಕೊಡ್ತಾರೆ, ಮುಂದಿನ ಅದೇನೇ ಸಪರೇಟ್ ಆಗಿ ಕೇಸ್ ಆಗುತ್ತೋ ಅಥವಾ ಇದಕ್ಕೆ ಸೇರಿಸ್ಕೋತಾರೋ ಅನ್ನೋದು ನೋಡ್ಬೇಕಾಗಿದೆ. ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ.